ಕಾರ್ಮಿಕ ಕಾನೂನುಗಳಲ್ಲಿ ಮಾಲೀಕರ ಪರವಾದ ತಿದ್ದುಪಡಿಗಳನ್ನು ವಿರೋಧಿಸಿ ಜುಲೈ 9ರಂದು ರಾಜ್ಯವ್ಯಾಪಿ ಸಹಿ ಸಂಗ್ರಹ ಚಳುವಳಿ. ದಾಂಡೇಲಿಯಲ್ಲಿ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಹೇಳಿಕೆ. ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ 4 ಸಂಹಿತೆಗಳನ್ನು ರದ್ದುಗೊಳಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ಕಾರ್ಮಿಕ ಕಾನೂನುಗಳಲ್ಲಿ ಮಾಲೀಕರ ಪರವಾದ ತಿದ್ದುಪಡಿಗಳನ್ನು ವಿರೋಧಿಸಿ ಜುಲೈ 9ರಂದು ಸಿಐಟಿಯು ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಸಹಿ ಸಂಗ್ರಹ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಅವರು ಹೇಳಿದರು. ಅವರು ಇಂದು ಗುರುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ರಾಜ್ಯ ಸರ್ಕಾರದ ಮೇಲೆ ಕಾರ್ಪೊರೇಟ್ ಬಂಡವಾಳಗಾರರು ಹಾಗೂ ಕೇಂದ್ರ ಸರ್ಕಾರವು ಹಲವು ರೀತಿಯ ಒತ್ತಡಗಳನ್ನು ಹೇರುವ ಮೂಲಕ ರಾಜ್ಯದಲ್ಲಿ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ನಡೆಯುತ್ತಿರುವ ಪ್ರಯತ್ನಗಳು ಬಹಿರಂಗಗೊಂಡಿದೆ. 2019 ಹಾಗೂ 2020ರಲ್ಲಿ ಸಂಸತ್ನಲ್ಲಿ ಅಂಗೀಕರಿಸಿದ 4 ಲೇಬರ್ ಕೋಡ್ಗಳನ್ನು ಅನುಷ್ಠಾನಕ್ಕೆ ತಂದರೆ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುವ ಭಯದಲ್ಲಿರುವ ಒಕ್ಕೂಟ ಸರ್ಕಾರವು ಆ ಸಂಹಿತೆಗಳಲ್ಲಿರುವ ಹಲವು ಕಾರ್ಮಿಕ ವಿರೋಧಿ ಅಂಶಗಳನ್ನು ರಾಜ್ಯ ಸರ್ಕಾರಗಳ ಮೂಲಕ ಕಾರ್ಮಿಕ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿ ಜಾರಿಗೆ ತರುವ ಹಿಂಬಾಗಿಲಿನ ಯತ್ನವನ್ನು ಮಾಡುತ್ತಿದೆ. ಈ ತಿದ್ದುಪಡಿಗಳು ಜಾರಿಯಾದ ಸಂದರ್ಭದಲ್ಲಿ ರಾಜ್ಯದ ಬಹುಸಂಖ್ಯೆಯ ಸಂಘಟಿತ ಅಸಂಘಟಿತ ಕಾರ್ಮಿಕರು ಹಾಗೂ ದುಡಿಯುವ ಜನರು ಕಾನೂನುಗಳ ರಕ್ಷಣೆಯಿಂದ ಹೊರಗುಳಿಯಲಿದ್ದಾರೆ ಮತ್ತು ಈಗಾಗಲೇ ಉದ್ಯೋಗದಲ್ಲಿರುವ ಕಾರ್ಮಿಕರು ತಮ್ಮ ಕೆಲಸವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮುಂದಿರುವ ಕಾರ್ಮಿಕ ವಿರೋಧಿ ತಿದ್ದುಪಡಿ ಪ್ರಸ್ತಾಪಗಳನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರದೆ ಕಾರ್ಮಿಕರ ಸಂಘಟನೆ ಮತ್ತು ರಕ್ಷಣೆಗಾಗಿ ಸರ್ಕಾರ ಕಟಿಬದ್ಧವಾಗಬೇಕೆಂದು ಆಗ್ರಹಿಸಿ ಸಹಿ ಸಂಗ್ರಹ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೀನಾಕ್ಷಿ ಸುಂದರಂ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷರಾದ ತಿಲಕ್ ಗೌಡ, ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಆರ್ ಶಾನ್ಬಾಗ್, ಸಮಿತಿಯ ಜಿಲ್ಲಾ ಸದಸ್ಯರಾದ ಡಿ ಸ್ಯಾಮ್ಸನ್, ಸಿಐಟಿಯು ತಾಲೂಕು ಸಂಚಾಲಕರಾದ ಸಲೀಂ ಸೈಯದ್, ಪ್ರಮುಖರಾದ ನಾಗಪ್ಪ ನಾಯ್ಕ್, ವಿಠ್ಠಲ್ ರೇಣುಕೆ, ಜಯಶ್ರೀ ಹಿರೇಕರ್, ಲಕ್ಷ್ಮಣ್ ಜಾಧವ್, ದಿನೇಶ್ ನಾಯಕ್, ದೀಪಕ್ ನಾಯ್ಕ್, ಕೃಷ್ಣ ಭಟ್, ಶೋಭಾ ಕುರಟ್ಟಿ, ಜ್ಯೋತಿ ನಾರ್ವೇಕರ್, ಹಸೀನಾ ಮೊದಲಾದವರು ಉಪಸ್ಥಿತರಿದ್ದರು. ಸಿಐಟಿಯು ಮುಖ್ಯವಾದಂತಹ 2 ತೀರ್ಮಾನಗಳನ್ನು ಮಾಡಿದೆ. ಒಂದು, ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂತಹ 4 ಕಾರ್ಮಿಕ ಸಂಹಿತೆಗಳೇನಿದೆ ಅದನ್ನು ದೇಶದಲ್ಲಿ ಅನುಷ್ಠಾನಕ್ಕೆ ತರಬಾರದು ಎಂಬ ಹೋರಾಟವನ್ನು ಒಂದು ಅಖಿಲ ಭಾರತ ಮುಷ್ಕರವನ್ನು ಮೇ 20ಕ್ಕೆ ನಿಗದಿಪಡಿಸಲಾಗಿತ್ತು. ಮತ್ತೊಂದು, ದೇಶದಲ್ಲಿ ಬಂದಂತಹ ಕಾಶ್ಮೀರಲ್ಲಾದಂಥ ಭಯೋತ್ಪಾದನಾ ದಾಳಿಯ ನಂತರ ಇದ್ದಂತಹ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಹೋರಾಟವನ್ನು ಜುಲೈ 9ಕ್ಕೆ ಮುಂದೂಡಲಾಗಿತ್ತು. ಇದೇ ಜುಲೈ 9ನೇ ತಾರೀಕು ಅಖಿಲ ಭಾರತ ಮುಷ್ಕರ ನಡೀಲಿಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಇಡೀ ದೇಶದಲ್ಲಿ ಕಾರ್ಮಿಕರ ತೀವ್ರ ವಿರೋಧ ಇರುವಂಥ ಹಿನ್ನೆಲೆಯೊಳಗೆ, ಕಾರ್ಮಿಕ ಕಾನೂನುಗಳನ್ನ ಜಾರಿ ಮಾಡಲಿಕ್ಕೆ ತೀವ್ರ ವಿರೋಧ ಇರುವಂಥ ಹಿನ್ನೆಲೆಯೊಳಗೆ ಕೇಂದ್ರ ಸರ್ಕಾರ ಕಾರ್ಮಿಕ ಸಂಹಿತೆಗಳನ್ನು ಅನುಷ್ಠಾನಕ್ಕೆ ತರಕ್ಕೆ ಬದಲಾಗಿ ರಾಜ್ಯ ಸರ್ಕಾರಗಳ ಮೇಲೆ ಹಿಂಬಾಗಿಲಿನಿಂದ ಒತ್ತಡ ಹೇರಿ ಕಾರ್ಮಿಕ ಕಾನೂನುಗಳನ್ನ ಬದಲಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯನೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ತಮಗೆ ಕೊಡಬೇಕಾದಂತಹ ಬಾಕಿಯನ್ನು ಕೊಡಬೇಕು, GST ಪಾಲ್ ಕೊಡಬೇಕು, ಸರ್ಕಾರಕ್ಕೆ ಕೊಡಬೇಕಾದಂತಹ ಯೋಜನಾ ವೆಚ್ಚಗಳನ್ನು ಕೊಡಬೇಕು ಅಂತೆಲ್ಲ ಹೋರಾಟ ಮಾಡ್ತಾ ಇರುವಾಗಲೇ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಈ ಕಾರ್ಮಿಕ ಸಂಹಿತೆಯಲ್ಲಿರ್ತಕ್ಕಂತಹ ಕಾರ್ಮಿಕ ವಿರೋಧಿಯಾದಂತಹ ಅಂಶಗಳನ್ನು ಕಾನೂನು ತಿದ್ದುಪಡಿಯ ಮೂಲಕ ರಾಜ್ಯದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾರ್ಖಾನೆಗಳು ಮಾತ್ರ ಅಲ್ಲದೆ ವಾಣಿಜ್ಯ ಸಂಸ್ಥೆಗಳಲ್ಲಿ, ಅಂಗಡಿ ಮುಗ್ಗಟ್ಟುಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಕೆಲಸದ ಅವಧಿಯನ್ನು ಒಂದು ದಿನಕ್ಕೆ 12 ಗಂಟೆಗಳವರೆಗೆ ವಿಸ್ತರಿಸೋದು. ಆದರೆ ಅವ್ರು ಹೇಳ್ತಾರೆ ವಾರಕ್ಕೆ 48 ಗಂಟೆ ಕೆಲಸ ಮಾಡಿದ್ರೆ ಸಾಕು ಅಂತ. ದೊಡ್ಡ ಸುಳ್ಳು. ನಾನು ಹೇಳ್ತೀನಿ ಅದು ಹೇಗೆ ಅಂತ. 12 ಗಂಟೆಗಳ ಕೆಲಸದ ವಿಸ್ತರಣೆ 8 ಗಂಟೆಗಳಿಗೆ ಬದಲಾಗಿ, ಅದೇ ರೀತಿಯಲ್ಲಿ ಅಪಾಯಕಾರಿಯಾದಂತಹ ಕೆಲಸಗಳಲ್ಲಿ ರಾತ್ರಿ ಪಾಳಿಯಲ್ಲಿ ಮಹಿಳೆಯರನ್ನ ಕೆಲಸಕ್ಕೆ ತೊಡಗಿಸೋದು, ಅಪಾಯಕಾರಿ ಕೆಲಸಗಳಲ್ಲಿ ನೇಮಕ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ರೀತಿಯಲ್ಲಿರುವಂತಹ ಕಾನೂನು ತಿದ್ದುಪಡಿಗಳು.
ಕಾರ್ಖಾನೆ ಕಾಯ್ದೆಯಿಂದ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಲ್ಲಿ ಸುಮಾರು ಒಂದು 2-2.5 ಲಕ್ಷ ಜನರನ್ನು ಕಾರ್ಖಾನೆ ಕಾಯ್ದೆಯ ವ್ಯಾಪ್ತಿಯಿಂದನೇ ಹೊರದಬ್ಬುವಂಥ ರೀತಿಯಲ್ಲಿ ಕಾರ್ಖಾನೆಗಳಿರುವಂತಹ ವ್ಯಾಖ್ಯಾನವನ್ನು ಬದಲಿಸಲಿಕ್ಕಿರುವಂತಹ ಪ್ರಯತ್ನಗಳು, ಈ ರೀತಿಯಾದಂತಹ ಹಲವು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಮತ್ತು ವಾಣಿಜ್ಯ ಸಂಸ್ಥೆಗಳನ್ನು ಇಡೀ ರಾತ್ರಿ ದೊಡ್ಡ ನಗರಗಳಲ್ಲಿ ತೆರೆದಿಡಲಿಕ್ಕೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಲಿಕ್ಕಿರುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಹೀಗೆ ಹಲವಾರು ರೀತಿಯಾದಂತಹ ಕಾರ್ಮಿಕ ವಿರೋಧಿ ಅಂಶಗಳನ್ನು ಜಾರಿಗೆ ತರ್ತಿದ್ದಾರೆ. ಮತ್ತು ಕನಿಷ್ಠ ವೇತನವನ್ನು ಕೂಡ ವೈಜ್ಞಾನಿಕ ರೀತಿಯಲ್ಲಿ ನಿಗದಿಪಡಿಸದೇ ಇರುವಂತಹ ಪ್ರಯತ್ನಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದನ್ನು ಆ ರೀತಿಯಾದಂತಹ ವೈಜ್ಞಾನಿಕವಾಗಿ ಕನಿಷ್ಠ ವೇತನ ನಿಗದಿಪಡಿಸುವಂತಹ ಪ್ರಕ್ರಿಯೆಯನ್ನು ತಡೆ ಹಿಡಿಯಲಿಕ್ಕೂ ಪ್ರಯತ್ನಗಳು ನಡೀತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ CITU ರಾಜ್ಯ ಸಮಿತಿ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದೆ. ಮಾಲೀಕರ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರು ಈಗಾಗಲೇ ಕೆಲಸದಲ್ಲಿರುವಂತಹ ಕಾರ್ಮಿಕರ ಕೆಲಸಕ್ಕೆ ಅಪಾಯ ಆಗುವಂಥ ರೀತಿಯಾದಂತಹ ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯನ್ನು ಕೈಬಿಡಬೇಕು. ಕೆಲಸದ ಅವಧಿ ಕಮ್ಮಿ ಆಗಬೇಕೇ ವಿನಃ ಕೆಲಸದ ಅವಧಿಯನ್ನು ಹೆಚ್ಚು ಮಾಡುವಂಥದ್ದು ಸೂಕ್ತ ಅಲ್ಲ. ಈ ರೀತಿಯೊಳಗೆ 12 ಗಂಟೆಗಳ ಕೆಲಸ ಅಂತ ಬಂದರೆ 3 ಶಿಫ್ಟ್ಗಳ ಕೆಲಸ ಮಾಡುವಂತಹ ಕಾರ್ಖಾನೆಗಳು 2 ಶಿಫ್ಟ್ ನಡೆದರೆ ಸಾಕು ಅಂತ ಆಗ್ತದೆ. ಸಹಜವಾಗಿಯೇ 1/3 3ರಲ್ಲಿ 1 ಭಾಗ ಈಗಾಗಲೇ ಉದ್ಯೋಗದಲ್ಲಿರುವಂತಹ ಕಾರ್ಮಿಕರು ಕೆಲಸ ಕಳ್ಕೊಳ್ಳುವಂತಹ ಅಪಾಯ ಮುಂದಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಯಾವುದೇ ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಡಕ್ಕೆ ಮಣಿದು, ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಕರ್ನಾಟಕ ರಾಜ್ಯದ ಕಾರ್ಮಿಕರ ಮೇಲೆ ಹೊರೆಯಿರುವಂತಹ ಯಾವುದೇ ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿಗಳನ್ನು ಮಾಡಬಾರದು ಅಂತ ಒತ್ತಾಯಿಸಿ ಜೂನ್ 15ರಿಂದ ಒಂದು ಸಹಿ ಸಂಗ್ರಹ ಚಳುವಳಿಯನ್ನು ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ, ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಈ ಸಹಿ ಸಂಗ್ರಹದ ನಂತರ ಜೂನ್ 25ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಾರ್ಮಿಕ ಇಲಾಖೆಯ ಕಚೇರಿಗಳ ಮುಂದೆ ಪ್ರತಿಭಟನೆಗಳನ್ನು ನಡೆಸಿ ಈ ಮನವಿ ಪತ್ರವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟವಾದಂಥ ಈ ಮಾತುಗಳನ್ನ ಹೇಳ್ತಿದ್ದೀವಿ. ಅವರು ಸಮಾಜವಾದಿ ಮಾತುಗಳನ್ನು ಮಾತಾಡ್ತಿರ್ತಾರೆ, ಸಾಮಾಜಿಕ ನ್ಯಾಯವನ್ನು ಮಾತಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ದೇಶದ ಸಾಮಾನ್ಯ ಕಾರ್ಮಿಕರ ಮೇಲೆ ವಿಪರೀತ ಹೊರೆ ಇರುವಂತಹ ಅಮಾನವೀಯವಂತಹ ಮಾಲೀಕರ ಪರವಾದಂತಹ ಕಾನೂನುಗಳನ್ನ ಜಾರಿಗೆ ತರಬಾರದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅನ್ನುವಂತಹ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೀವಿ. 25ಕ್ಕೆ ಸಹಿ ಸಂಗ್ರಹ ಚಳವಳಿಯನ್ನು ಸಹಿ ಸಂಗ್ರಹ ಮಾಡಿದಂತಹ ಕಾರ್ಮಿಕರ ಒಪಿನಿಯನ್ ಏನಿದೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಮಂಡಿಸಲಾಗುವುದು. ಅದೇ ರೀತಿಯಲ್ಲಿ ಜುಲೈ 9ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಪ್ರಮುಖ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿರುವಂತಹ ಎಲ್ಲ ಸಂಘಗಳು ಕೂಡ ಅಖಿಲ ಭಾರತ ಮುಷ್ಕರಕ್ಕೆ ಹೋಗ್ತಿದ್ದಾರೆ. ಎಲ್ಲ ರೈತ ಸಂಘಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೋರಾಟದಲ್ಲಿರ್ತಕ್ಕಂತಹ ಬೇಡಿಕೆಗಳಲ್ಲೊಂದು ಲ್ಯಾಂಡ್ ಬ್ಯಾಂಕಿಂಗ್ ಎನ್ನುವಂತಹ ಹೆಸರಿನ ಒಳಗೆ ಅನಗತ್ಯವಾಗಿ ಕೃಷಿ ಭೂಮಿಯನ್ನು ರಾಜ್ಯ ಸರ್ಕಾರ ಸ್ವಾಧೀನಪಡಿಸ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಿದೆ. ಬೆಂಗಳೂರಿನ ಸುತ್ತಮುತ್ತ ಅಥವಾ ಬೆಂಗಳೂರಿನ ಕೇಂದ್ರೀಕೃತ ಮಾಡಿಕೊಂಡು ಕೃಷಿ ಭೂಮಿಯನ್ನು ವಶಪಡಿಸ್ಕೊಳ್ಳೋದು, ಅದನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಭಾರಿ ಅಗ್ಗದ ದರದಲ್ಲಿ ಕೊಡುವಂತಹ ಪ್ರಶ್ನೆಗಳು ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಆಹಾರದ ಅಭದ್ರತೆಯನ್ನು ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ಮುಂದಾಗ್ತಾ ಇದೆ. ಹಾಗಾಗಿ ರೈತರ ಮೇಲೆ ಬಲವಂತವಾಗಿ ಭೂಸ್ವಾಧೀನ ಮಾಡುವಂತಹ ಕ್ರಮಗಳೇನಿದೆ ಅದನ್ನು ಕೈ ಬಿಡಬೇಕು ಅಂತ 25ನೇ ತಾರೀಕು ದೇವನಹಳ್ಳಿಯಲ್ಲಿ 25ರಿಂದ ಅಹೋರಾತ್ರಿ ಧರಣಿಯನ್ನು ಮಾಡಬೇಕು ಅಂತೇಳಿ ರೈತ ಸಂಘಗಳು, ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರಿ ತೀರ್ಮಾನಕ್ಕೆ ಬಂದಿದ್ದೀವಿ. ಇದಲ್ಲದೆ ಈ ಬೇಡಿಕೆಯನ್ನು ಕೂಡ ಜುಲೈ 9 ಮುಷ್ಕರದ ಭಾಗವಾಗಿರೋದ್ರಿಂದ ಜುಲೈ 9ಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರಮುಖ ರೈತ ಸಂಘಟನೆಗಳು, ಕೃಷಿ ಕೂಲಿಕಾರರ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಜುಲೈ 9ನೇ ತಾರೀಕು ಲಕ್ಷಾಂತರ ಜನ ಬಂಧನಕ್ಕೊಳಗಾಗುವಂತಹ ಹೋರಾಟಗಳನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಮಾಲೀಕರ ಪರವಾಗಿ ನಿಂತರೆ ಕಾರ್ಮಿಕರ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆ ನಿಲ್ತಾರೆ. ಈ ಏನು ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಈ ಅವಕಾಶವನ್ನು ಬಳಸಿಕೊಂಡು ಜನಪರ ನೀತಿಗಳನ್ನು ಜಾರಿ ಮಾಡಬೇಕೇ ವಿನಃ ಕೇಂದ್ರ ಸರ್ಕಾರ ಅನುಸರಿಸುವಂತಹ ಭಾರತ ದೇಶದ ಸಾರ್ವಜನಿಕ ಆಸ್ತಿಗಳನ್ನು ಮಾರಾಟ ಮಾಡೋದು ಮತ್ತು ಸಾಮಾನ್ಯ ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳ ಮೇಲೆ ದಾಳಿ ಮಾಡುವಂತಹ ಫ್ಯಾಸಿಸ್ಟ್ ವಿಧಾನದ ನವ ಉದಾರೀಕರಣ ನೀತಿಗಳನ್ನೇ ಕಾಂಗ್ರೆಸ್ ಸರ್ಕಾರವನ್ನು ಜಾರಿಗೆ ತರಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಹೋರಾಟಗಳು ನಡೀಲಿಕ್ಕಿದೆ. ಈ ಹೋರಾಟಗಳನ್ನು ಯಶಸ್ಸುಗೊಳಿಸಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ
ಹಲವಾರು ಚರ್ಚೆಗಳನ್ನು ಮಾಡಿದ್ದೀವಿ. ಜುಲೈ 9ನೇ ತಾರೀಕು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಈ ಅಖಿಲ ಭಾರತ ಮುಷ್ಕರ ನಡೀಲಿಕ್ಕಿದೆ. ಬೆಲೆ ಏರಿಕೆಯ ವಿರುದ್ಧ, ಉದ್ಯೋಗ ಸೃಷ್ಟಿಗಾಗಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಜಾರಿ ಮಾಡಬಾರದು, ಅವೈಜ್ಞಾನಿಕವಾದಂತಹ ಭೂ ಸ್ವಾಧೀನವನ್ನು ನಿಲ್ಲಿಸಬೇಕು, ಕೃಷಿಗೆ ಬೆಂಬಲ ಬೆಲೆ ಕೊಡಬೇಕು, ಯೋಗ್ಯವಾದಂತಹ ಬೆಂಬಲ ಬೆಲೆ ಕೊಡಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಉದ್ಯೋಗದ ಹಕ್ಕನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕು, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಕೆಲಸದ ಸ್ಥಳಗಳಲ್ಲಿ ಭದ್ರತೆ ಬೇಕು, ಮುಂತಾದಂತಹ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಈ ಮುಷ್ಕರ ನಡೀತಿದೆ. ಈ ಮುಷ್ಕರಕ್ಕೆ ಉತ್ತರ ಕನ್ನಡದ ಸಾರ್ವಜನಿಕರು ಕೂಡ ಬೆಂಬಲ ಕೊಡಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು.